ಇವತ್ತೇ ರಾಜ್ಯಕ್ಕೆ ಆಗಮಿಸಲಿದ್ದಾರೆ ರಾಜ್ಯಪಾಲರು. ಹೌದು, ಅವರ ತವರಿಗೆ ಮಧ್ಯಪ್ರದೇಶದ ಇಂದೋರ್ಗೆ ತೆರಳಿದ್ರು ಅನ್ನೋ ಮಾಹಿತಿಯನ್ನು ಈಗಾಗಲೇ ಕೊಟ್ಟಿದ್ವಿ. ನಿನ್ನೆ ರಾತ್ರಿ ಇಂದೋರ್ಗೆ ರಾಜ್ಯಪಾಲರು ತೆರಳಿದ್ರು. ಮಧ್ಯಾಹ್ನ 1:30 ಫ್ಲೈಟ್ನಲ್ಲಿ ಬೆಂಗಳೂರಿಗೆ ಗೆಹ್ಲೋಟ್ ಆಗಮಿಸುತ್ತಾರೆ, ಆಗಮನ ಆಗುತ್ತೆ ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇದೆ. ದಿಸ್ ಇಸ್ ದ ನ್ಯೂಸ್. ಸಂಜೆ 4:30 ವೇಳೆಗೆ ಲೋಕಭವನ ತಲುಪಲಿದ್ದಾರೆ ಗೆಹ್ಲೋಟ್. ರಾಜ್ಯಪಾಲರು ವಾಪಸ್ಸಾದ ಬೆನ್ನಲ್ಲೇ ಲೋಕಭವನಕ್ಕೆ ಸಿದ್ದರಾಮಯ್ಯನವರು ಕೂಡ ತೆರಳಬಹುದು. ಇವತ್ತೇ ರಾಜ್ಯಕ್ಕೆ ರಾಜ್ಯಪಾಲರು ಆಗಮಿಸಲಿದ್ದಾರೆ. ಐ ರಿಪೀಟ್, ನಿನ್ನೆ ರಾತ್ರಿ ಇಂದೋರ್ಗೆ ರಾಜ್ಯಪಾಲರು ತೆರಳಿದ್ರು. ಈ ಮಾಹಿತಿ ನಿಮಗೆ ಸಿಕ್ಕಿತ್ತು. ಮಧ್ಯಾಹ್ನ 1:30 ಫ್ಲೈಟ್ನಲ್ಲಿ ಬೆಂಗಳೂರಿಗೆ ಗೆಹ್ಲೋಟ್ ಆಗಮಿಸ್ತಾರೆ ಅನ್ನೋ ಮಾಹಿತಿ ಈಗ ಲಭ್ಯವಾಗ್ತಾ ಇದೆ. ಸಂಜೆ 4:15 ಅಷ್ಟೊತ್ತಿಗೆ ಲೋಕಭವನವನ್ನು ತಲುಪಲಿದ್ದಾರೆ ಗೆಹ್ಲೋಟ್, ತಾವರ್ಚಂದ್ ಗೆಹ್ಲೋಟ್. ರಾಜ್ಯಪಾಲರು ವಾಪಸ್ಸಾದ ಬೆನ್ನಲ್ಲೇ ಲೋಕಭವನಕ್ಕೆ ಸಿದ್ದರಾಮಯ್ಯ ಎಂಟ್ರಿ ಕೊಡ್ತಾರೆ. ಸಂಜೆ 5 ಗಂಟೆ ಅಷ್ಟೊತ್ತಿಗೆ ರಾಜೀನಾಮೆಯನ್ನ ಸಲ್ಲಿಸಬಹುದು ಸಿದ್ದರಾಮಯ್ಯ ಅನ್ನೋ ಮಾಹಿತಿ ಇದೆ. ಈಗಾಗಲೇ ಅದು ಗುಳಿಕ ಕಾಲನೋ ರಾಹುಕಾಲನೋ ಒಟ್ಟಿನಲ್ಲಿ ಆ ಟೈಮಲ್ಲಿ ನಿಗದಿಯಾಗಿದೆ. ನಿನ್ನೆ ರಾತ್ರಿ ಇಂದೋರ್ಗೆ ರಾಜ್ಯಪಾಲರು ತೆರಳಿರೋ ಹಿನ್ನೆಲೆಯಲ್ಲಿ ಈಗ ಸದ್ಯದ ಅಪ್ಡೇಟ್ನ ಪ್ರಕಾರ ಮಧ್ಯಾಹ್ನ 1:15 ಅಷ್ಟೊತ್ತಿಗೆ ಫ್ಲೈಟ್ನಲ್ಲಿ ಗೆಹ್ಲೋಟ್ ಆಗಮಿಸ್ತಾರೆ, ನಮ್ಮ ರಾಜ್ಯಕ್ಕೆ ಬರ್ತಾರೆ, ಬೆಂಗಳೂರಿಗೆ ಬರ್ತಾ ಇದ್ದಾರೆ. ಲೋಕಭವನಕ್ಕೆ ವಾಪಸ್ಸಾದ ಬೆನ್ನಲ್ಲೇ ಸಿದ್ದರಾಮಯ್ಯ ಸಂಜೆ 5 ಗಂಟೆಗೆ ರಾಜೀನಾಮೆಯನ್ನ ಸಲ್ಲಿಸಬಹುದು ಅನ್ನೋ ಮಾಹಿತಿ ಈಗ ಖಾತ್ರಿಯಾಗಿದೆ. ಓಕೆ, ನೋಡಿ ಹೆಂಗಿದೆ ವ್ಯವಸ್ಥೆ ಅಲ್ವೇ. ಸಂವಿಧಾನದ ಅಡಿಯಲ್ಲಿ ಎಲ್ಲವೂ ಕೂಡ ನಡಿಬೇಕಾಗಿರುತ್ತೆ. ಹಾಗಾಗಿ ಈ ಒಂದು ಟ್ರಾನ್ಸಿಷನ್ ಪೀರಿಯಡ್ ಅಂತ ಕರಿತೀವಿ. ಅಂದರೆ ಅವರು ಒಂದು ಅವಧಿಯಿಂದ, ಒಂದು ಗಳಿಗೆಯಿಂದ, ಒಂದು ಕಾಲದಿಂದ ಈ ಕಾಲದವರೆಗೂ ಕೂಡ ತಮ್ಮ ಅಧಿಕಾರವನ್ನು ನಿಭಾಯಿಸಿದ್ದಾರೆ. ಈಗ ಹೈಕಮಾಂಡ್ ಸೂಚನೆ ಬೆನ್ನಲ್ಲಿ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಂಡು ಸಿದ್ದರಾಮಯ್ಯನವರು ಕೂಡ ರಾಜೀನಾಮೆಯನ್ನು ಕೊಡಲಿಕ್ಕೆ ಮುಂದಾಗಿದ್ದಾರೆ. ಮುಂಚೆ ಹಲವು ಸಂದರ್ಶನಗಳಲ್ಲಿ ಅಥವಾ ಮಾಧ್ಯಮದ ವರದಿಗಾರರಿಗೆ ಅವರೇನು ಉತ್ತರ ಕೊಡ್ತಾಯಿದ್ರು, ಏನು ಹೇಳ್ತಾಯಿದ್ರು ಮಾಧ್ಯಮಗಳಿಗೆಲ್ಲ, 5 ವರ್ಷ ನಾನೇ CM ಅಂತ ಹೇಳ್ತಾಯಿದ್ರು. ಅವರ ಮಗ ಪುತ್ರ ಯತೀಂದ್ರ ಸಿದ್ದರಾಮಯ್ಯ ಅವರು ಕೂಡ ಅದೇ ರೀತಿಯಾದಂಥ ಮಾತುಗಳನ್ನ ಆಡ್ತಾಯಿದ್ರು. ನಮ್ಮ ತಂದೆನೇ ಇರ್ತಾರೆ, ಆ ಪ್ರಶ್ನೆನೇ ಇಲ್ಲ ಈಗ ಅಂತ ಹೇಳ್ತಾ. ಈಗೆಲ್ಲವೂ ಕೂಡ ಅದು ಇತಿಹಾಸ, ಅದೆಲ್ಲವೂ ಕೂಡ ಪಾಸ್ಟ್ ಈಸ್ ಪಾಸ್ಟ್, ಲೆಟ್ ಇಟ್ ಬಿ ಅನ್ನೋ ಥರದಲ್ಲಿದೆ. ಸದ್ಯಕ್ಕೆ ಏನು ಇಂಪಾರ್ಟೆಂಟು, ಅವರು ರಾಜೀನಾಮೆನ ಕೊಡ್ತಾ ಇದ್ದಾರೆ ಮತ್ತು DK ಶಿವಕುಮಾರ್ ಪದಗ್ರಹಣವನ್ನು ಮಾಡ್ತಾ ಇದ್ದಾರೆ. ಎಸ್, ಅದಕ್ಕೆ ಸಮಯ ಕೂಡ ನಿಗದಿ ಆಗ್ತಾ ಇದೆ. ಎಸ್, ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನನ್ನ ಕಲೀಗ್, ನಮ್ಮ ಪೊಲಿಟಿಕಲ್ ಕರೆಸ್ಪಾಂಡೆಂಟ್ ಓಂ ವಿವೇಕ್ ಆದಿತ್ಯ ಕಾರ್ಲೇಕರ್ ಲೈವ್ ಜಾಯ್ನ್ ಆಗ್ತಾ ಇದ್ದಾರೆ, ನೇರ ಸಂಪರ್ಕದಲ್ಲಿದ್ದಾರೆ. ವಿವೇಕ್, ಓಕೆ, DK ಶಿವಕುಮಾರ್ ಮುಖ್ಯಮಂತ್ರಿಯಾಗುವ ಕಾಲ ಸನ್ನಿಹಿತವಾಗಿದೆ. ಅದು ಯಾವುದರ ಆಧಾರದ ಮೇಲೆ ಅಂತ ಹೇಳಿದರೆ, ಸಿದ್ದರಾಮಯ್ಯನವರು ಯಾವಾಗ ರಾಜೀನಾಮೆ ಕೊಡ್ತಾರೆ ಅನ್ನುವ ಒಂದು ಬೇಸ್ ಮೇಲೆ. ಎಸ್, ಸಂಜೆ 5 ಗಂಟೆಗೆ ರಾಜೀನಾಮೆ ಕೊಡೋದು ಪಕ್ಕಾನ ಮತ್ತು ಎಷ್ಟೊತ್ತಿಗೆ ಆಗಮಿಸ್ತಾರೆ ಅನ್ನೋ ಮಾಹಿತಿ ಈಗಾಗಲೇ ಸಿಕ್ಕಿದೆ. ನನ್ನ ಕ್ಯೂರಿಯಾಸಿಟಿ ಅಥವಾ ಒಂದು ಕುತೂಹಲ ಏನಿದೆ ಅಂತ ಹೇಳಿದರೆ, ಈಗ ಸಿದ್ದರಾಮಯ್ಯನವರು ಯಾವಾಗಲೂ ಈ ಮುಹೂರ್ತ ದಿನಾಂಕ ನಿಗದಿಗೆ ತುಂಬ ವಿಶೇಷವಾದ ಗಮನ ಕೊಟ್ಟಿದ್ದಿಲ್ಲ. ಆದರೆ ಈ ಟೈಮಲ್ಲೇ ಇವರು ಕೊಡೋದಕ್ಕೆ ಡಿಸೈಡ್ ಮಾಡಿದಾರಲ್ಲ, ವಾಟ್ ಮೈಟ್ ಬಿ ದ ರೀಸನ್? ಎಸ್ ವಿವೇಕ್. ಎಸ್ ರಾಘವ್, ಈಗಾಗಲೇ ಏನು ಸಿದ್ದರಾಮಯ್ಯನವರು ಇವತ್ತೇ ರಾಜೀನಾಮೆ ಕೊಡ್ತಾರೆ, ಬಹುತೇಕ ಫಿಕ್ಸ್ ಅನ್ನೋ ಒಂದು ಸಾಕಷ್ಟು ಬಾರಿ ಕೂಡ 1-2-3 ದಿನಗಳಿಂದ ಕೂಡ ಸಂಚಲನ ಕೂಡ ಸೃಷ್ಟಿ ಮಾಡ್ತಿತ್ತು ರಾಜ್ಯದಲ್ಲಿ. ಜೊತೆಗೆ ಇವತ್ತು ಎಲ್ಲ ಸಚಿವರ ಜೊತೆ ಕೂಡ ಏನು ಬ್ರೇಕ್ಫಾಸ್ಟ್ ಮೀಟಿಂಗ್ ಅನ್ನ ಕರೆದಿದ್ರು. ಈ ಬ್ರೇಕ್ಫಾಸ್ಟ್ ಮೀಟಿಂಗ್ ನಲ್ಲಿ ಬಹಿರಂಗವಾಗಿ ಅಲ್ಲೇ ಹೇಳ್ಕೊಂಡಿದ್ದಾರೆ ಮುಖ್ಯಮಂತ್ರಿ ಅವರು ಇವತ್ತು ರಾಜೀನಾಮೆ ಕೊಡೋದಾಗಿ ಅನ್ನೋ ಒಂದಿಷ್ಟು ಮಾಹಿತಿಗಳು ಕೂಡ ಲಭ್ಯವಾಗಿತ್ತು. ಅದರ ನಿಟ್ಟಿನಲ್ಲೇ ಇವತ್ತು ಹೋಗಿ ನೇರವಾಗಿ ಲೋಕಭವನಕ್ಕೆ ತೆರಳಿ ಅಲ್ಲಿ ರಾಜೀನಾಮೆಯನ್ನ ಕೊಡ್ತಾರೆ ಅನ್ನೋ ಒಂದು ಮಾತುಗಳು ಕೂಡ ಕೇಳಿ ಬಂದಿತ್ತು. ಆದ್ರೆ ಲೋಕಭವನಕ್ಕೆ ಹೋಗೋದಕ್ಕೆ ಮುಂಚೆನೆ ಅಲ್ಲಿ ತಾವರ್ಚಂದ್ ಗೆಹ್ಲೋಟ್ ಅವರು ನಿನ್ನೆ ರಾತ್ರಿ ಬೆಂಗಳೂರನ್ನ ಬಿಟ್ಟು ಬೆಂಗಳೂರಿಂದ ನೇರವಾಗಿ ಮುಂಬೈಗೆ ಹೋಗ್ತಾರೆ. ಮುಂಬೈನಿಂದ ಮತ್ತೆ ಅಲ್ಲಿಂದ ಇಂದೋರ್ಗೆ ತೆರಳುತ್ತಾರೆ. ಇಂದೋರ್ನಲ್ಲಿ ಇದ್ದಂಥವ್ರು ಯಾವಾಗ ವಾಪಸ್ ಆಗ್ತಾರೆ, ಯಾವಾಗ ರಾಜ್ಯಪಾಲರು ಬರ್ತಾರೆ, ರಾಜ್ಯಪಾಲರಿಗೆ ಯಾವಾಗ ಸಿದ್ದರಾಮಯ್ಯನವರು ರಾಜೀನಾಮೆಯನ್ನ ಸಲ್ಲಿಸ್ತಾರೆ ಅನ್ನೋದೊಂದಿಷ್ಟು
ಕುತೂಹಲ ಕೂಡ ಮೂಡಿಸ್ತಿತ್ತು. ಆದರೆ ಇಂದೋರ್ನಿಂದ ಇವತ್ತು 1:30ಗೆ ಅಲ್ಲಿಂದ ರಾಜ್ಯಪಾಲರು ತೆರಳೋದಕ್ಕೂ ಕೂಡ ಎಲ್ಲ ಸಿದ್ಧತೆಯನ್ನ ಮಾಡ್ಕೊಂಡಿದ್ದಾರೆ. ಅಲ್ಲಿಂದ 1:30ಗೆ ತೆರಳಿದ್ರೆ ಬೆಂಗಳೂರು ಲೋಕಭವನಕ್ಕೆ ಸುಮಾರು 4:30 ಅಷ್ಟೊತ್ತಿಗೆ ಇಲ್ಲಿಗೆ ಬಂದು ತಲುಪ್ತಾರೆ. ಅದಾದ ಬಳಿಕ 5 ಗಂಟೆಗೆ ಇಲ್ಲಿಂದ ಸಿದ್ದರಾಮಯ್ಯನವರು ಹೋಗಿ ಲೋಕಭವನಕ್ಕೆ ತಾವರ್ ಚಂದ್ ಗೆಹ್ಲೋಟ್ ಅವರ ಜೊತೆ ಮಾತುಕತೆಯನ್ನ ಮುಗಿಸಿ ಅಲ್ಲಿ ರಾಜೀನಾಮೆಯನ್ನ ಕೊಡ್ತಾರೆ ಅನ್ನೋ ಒಂದು ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಆದ್ರೆ ನಿಜಕ್ಕೂ ಕೂಡ ನೀವು ಹೇಳದಂತೆ ಇಲ್ಲಿವರೆಗೂ ಕೂಡ ಅಷ್ಟೇ ಸಿದ್ದರಾಮಯ್ಯನವರು ಯಾವುದೇ ಒಂದು ಪದಗ್ರಹಣ ಮಾಡುವಂತ ಸಂದರ್ಭದಲ್ಲಾಗಿರ್ಬೋದು, ಯಾವುದೇ ಸಂದರ್ಭಗಳಲ್ಲಾಗಿರ್ಬೋದು, ಎಲ್ಲೂ ಕೂಡ ಅಷ್ಟೇ ಅವರು ಯಾವುದೇ ಒಂದು ಸಂದರ್ಭದಲ್ಲೂ ಕೂಡ ಅವರು ಸಮಯವನ್ನ ನಿಗದಿ ಮಾಡ್ಕೊಂಡಿರಲ್ಲ. ಈಗ ನೀವು ನೋಡ್ತಾ ಹೋಗ್ಬೋದು ರಾಘವ್, ಇಲ್ಲಿಗ DK ಶಿವಕುಮಾರ್ ಅವರು ಹಾಗೆ ಮುಖ್ಯಮಂತ್ರಿ ಅವರು ಇಲ್ಲಿಂದ ತೆರಳುತ್ತಾ ಇದ್ದಾರೆ ಎಂಬ ಮಾಹಿತಿ ಕೂಡ ಲಭ್ಯವಾಗ್ತಿದೆ. ಇಲ್ಲಿ ನೀವು ನೋಡ್ತಾ ಹೋಗ್ಬೋದು ನೇರವಾಗಿ ಇನ್ನೇನು ಇಲ್ಲಿ ಇಷ್ಟೊತ್ತು ಕೂಡ ಇಲ್ಲಿ ಬ್ರೇಕ್ಫಾಸ್ಟ್ ಮೀಟಿಂಗ್ ನಡೆದಿತ್ತು. ಬೆಳಗ್ಗೆಯಿಂದ ಕೂಡ ಅಷ್ಟೇ CM ಅವರ ನಿವಾಸ ಕಾವೇರಿದಲ್ಲಿ ಇದ್ರು. ಎಲ್ಲ ಸಚಿವರಾಗಿರ್ಬೋದು ಮತ್ತು DK ಶಿವಕುಮಾರ್ ಅವರು ಇಲ್ಲೇ ಇದ್ರು. ಈಗ ಎಲ್ಲರೂ ಕೂಡ ಇಲ್ಲಿಂದ ತೆರಳುವಂತ ಸಮಯ ಕೂಡ ಬಂದಿದೆ. ಎಲ್ಲರೂ ಕೂಡ ತೆರಳೋದಕ್ಕೆ ಮುಂದಾಗಿದ್ದಾರೆ. ಈಗ ನೀವು ನೋಡ್ತಾ ಇರ್ಬೋದು ಸಚಿವರು ಕೂಡ ಈಗಾಗಲೇ ಹೊರಗೆ ಬರೋದಕ್ಕೂ ಕೂಡ ಮುಂದಾಗಿದ್ದಾರೆ. ಆದ್ರೆ ಮುಖ್ಯಮಂತ್ರಿ ಅವರು ಇವಾಗೇ ಒಂದು ವೇಳೆ ಏನಾದರೂ ರಾಜಭವನಕ್ಕೆ ಹೋಗಿ ಅವರ ರಾಜ್ಯಪಾಲರ ಕಚೇರಿಗೆ ರಾಜೀನಾಮೆ ಪತ್ರವನ್ನ ಏನಾದರೂ ಕೊಡ್ತಾರಾ ಅಥವಾ ರಾಜ್ಯಪಾಲರು ಬರೋ ತನಕ ಕಾಯ್ತಾರ ಅನ್ನೋದು ಕೂಡ ಒಂದಿಷ್ಟು ಕುತೂಹಲ ಮೂಡಿಸ್ತಿದೆ. ಆದ್ರೆ ರಾಜ್ಯಪಾಲರು ಬರೋ ತನಕ ಕಾಯ್ತೀನಿ ಆಗದಿದ್ರು ಕೂಡ 4:30ವರೆಗೂ ಕೂಡ ರಾಜ್ಯಪಾಲರು ಇಲ್ಲಿ ರಾಜ್ಯಕ್ಕೆ ಆಗಮಿಸ್ತಾರೆ. ಆ ಸಂದರ್ಭದಲ್ಲಿ ಹೋಗಿ ಲೋಕಭವನಕ್ಕೆ ಏನಾದರೂ ರಾಜೀನಾಮೆ ಸಲ್ಲಿಸ್ತಾರಾ ಅಥವಾ ಈಗಲೇ ಹೋಗಿ ರಾಜ್ಯಪಾಲರ ಕಚೇರಿಗೆ ಹೋಗಿ ರಾಜೀನಾಮೆಯನ್ನ ಕೊಡ್ತಾರಾ ಅನ್ನೋದು ಒಂದಿಷ್ಟು ಕುತೂಹಲ ಮೂಡಿಸ್ತಾ ಇದೆ. ರಾಘವ್, ನೀವು ನೋಡ್ತಾ ಹೋಗ್ಬೋದು ಯಾವ ರೀತಿಯಾಗಿ ಸಚಿವರಿಗೆ ಮಾತನಾಡಿಸ್ತಕ್ಕಂಥ ಪ್ರಯತ್ನ ಎಲ್ಲರೂ ಕೂಡ ಮಾಡ್ತಾ ಇದ್ದಾರೆ. ಜೊತೆಗೆ DCM ಅವರಾಗಿರ್ಬೋದು, ಈಗಾಗಲೇ DK ಶಿವಕುಮಾರ್ ಅವರಿದ್ರು, ಅವರನ್ನು ಕೂಡ ಮಾತಾಡಿಸುವಂತ ಪ್ರಯತ್ನಕ್ಕೆ ಎಲ್ಲರೂ ಕೂಡ ಮುಂದಾಗ್ತಾ ಇದ್ದಾರೆ. ಸದ್ಯ ಈಗ ಬ್ರೇಕ್ಫಾಸ್ಟ್ ಮೀಟಿಂಗ್ ಇಂದ ಯಾರು ಕೂಡ ಹೊರಗೆ ಬಂದು ನೇರವಾಗಿ ಮಾತನಾಡ್ತಕ್ಕಂಥದ್ದು ಅಥವಾ ಏನಾಗಿದೆ ಅಂತ ನೇರವಾಗಿ ಯಾರು ಕೂಡ ಇಲ್ಲಿವರೆಗೂ ಕೂಡ ತಿಳಿಸಿಲ್ಲ. ಅಂದ್ರೆ ಬಹಿರಂಗವಾಗಿ ಅಧಿಕೃತವಾಗಿ ಎಲ್ಲೂ ಕೂಡ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡ್ತಾರೆ ಅನ್ನೋ ಮಾತುಗಳು ಯಾರು ಕೂಡ ಹೇಳಿಲ್ಲ. ಆದ್ರೆ ಇದಕ್ಕೆ ಸ್ಪಷ್ಟನೆ ಇವತ್ತು ಎಲ್ಲದಕ್ಕೂ ಕೂಡ ಕ್ಲಿಯರ್ ಆಗಿ ಸಿಗುತ್ತೆ. ಅದು ಕೂಡ ಬ್ರೇಕ್ಫಾಸ್ಟ್ ಮೀಟಿಂಗ್ ನಲ್ಲಿ ಸಿಗುತ್ತೆ ಅಂತ ಇತ್ತು. ಅದರ ನಿಟ್ಟಿನಲ್ಲಿ ಇವತ್ತು ಬ್ರೇಕ್ಫಾಸ್ಟ್ ಮೀಟಿಂಗ್ ಅಲ್ಲಿ ಏನು ಬಹಿರಂಗವಾಗಿ ಹೇಳಬೇಕಿತ್ತು ಸಿದ್ದರಾಮಯ್ಯನವರು ಎಲ್ಲ ಸಚಿವರಿಗೂ ಕೂಡ ಕ್ಲಿಯರ್ ಆಗಿ ಹೇಳಿದ್ದಾರೆ. ನಾನು ಇನ್ನೇನು ರಾಜೀನಾಮೆ ಕೊಡ್ತೀನಿ ಅನ್ನೋ ಒಂದು ಸೂಚನೆಯನ್ನ ಕೊಟ್ಟಿದ್ದಾರೆ. ಜೊತೆಗೆ ನಾವು ನೋಡ್ತಾ ಹೋದ್ವಿ ಒಂದಿಷ್ಟು ಫೋಟೋಗಳು ಕೂಡ ವೈರಲ್ ಆಗಿದ್ದು. DK ಶಿವಕುಮಾರ್ ಅವರು ಸ್ವತಃ ಸಿದ್ದರಾಮಯ್ಯನವರ ಕಾಲಿಗೆ ಬೀಳ್ತಕ್ಕಂಥದ್ದು, ಜೊತೆಗೆ ಅವರು ಕಣ್ಣೀರು ಹಾಕುವಂತ ಒಂದಿಷ್ಟು ವಿಜುವಲ್ಸ್ ಕೂಡ ಇದೆಲ್ಲವೂ ಕೂಡ ವೈರಲ್ ಆಗಿತ್ತು. ಇದೆಲ್ಲ ಗಮನಿಸಿದ್ರೆ ಸರ್ವೇ ಸಾಮಾನ್ಯವಾಗಿ ಸಿದ್ದರಾಮಯ್ಯನವರ ಬೆಂಬಲಕ್ಕೆ DK ಶಿವಕುಮಾರ್ ಅವರು ನೀವು ಬೆಂಬಲ ಕೊಡಿ, ನಿಮ್ಮ ಸಾಥ್ ಅಗತ್ಯವಿದೆ ಅನ್ನೋ ಒಂದಿಷ್ಟು ಮೆಸೇಜ್ ಕೂಡ ಅದರಲ್ಲಿ ಕ್ಲಿಯರ್ ಆಗಿ ಕಂಡು ಬರ್ತಾ ಇತ್ತು. ಒಂದ್ ಕಡೆ ಸಿದ್ದರಾಮಯ್ಯನವರ ವಿರೋಧ ಕಟ್ಕೊಂಡು DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಸ್ಥಾನದಲ್ಲಿ ಉಳಿಯೋದಕ್ಕೆ ಕಷ್ಟ ಆಗುತ್ತೆ ಅನ್ನೋದು ಅವ್ರಿಗೂ ಕೂಡ ಸ್ವತಃ ಕ್ಲಿಯರ್ ಆಗಿ ಗೊತ್ತಿದೆ. ಆ ನಿಟ್ಟಿನಲ್ಲೇ ಯಾವುದೇ ರೀತಿಯಾದ ಒಂದಿಷ್ಟು ಗೊಂದಲಗಳಿಗೆ ಎಡೆ ಮಾಡಿಕೊಡದೆ ಕ್ಲಿಯರ್ ಆಗಿ ಅಂದ್ರೆ ನೀಟಾಗಿ ಅವ್ರು ರಾಜೀನಾಮೆ ಕೊಟ್ಟಂತ ಸಂದರ್ಭದಲ್ಲಿ ಆಗಿರ್ಬೋದು, ಮತ್ತೆ ರಾಜೀನಾಮೆ ಕೊಟ್ಟು ಹೈಕಮಾಂಡ್ಗೆ ಹೋಗಿ ಭೇಟಿ ಮಾಡುವಂತ ಸಂದರ್ಭದಲ್ಲಾಗಿದ್ರು, ಎಲ್ಲ ಸಂದರ್ಭದಲ್ಲೂ ಕೂಡ ಅಷ್ಟೇ ನಾನು ಸಿದ್ದರಾಮಯ್ಯನವರ ಜೊತೆಯಲ್ಲೇ ನಿಂತ್ಕೊಂಡು ಎಲ್ಲ ಕೆಲಸಗಳನ್ನ ಪೂರೈಸಿಕೊಂಡು ಮತ್ತೆ ನಾನು ಪ್ರಮಾಣ ವಚನ ಸ್ವೀಕಾರ ಮಾಡುವಂತ ಸಂದರ್ಭದಲ್ಲೂ ಸಿದ್ದರಾಮಯ್ಯನವರು ಅಲ್ಲಿರಬೇಕು, ಅವರ ಅನುಪಸ್ಥಿತಿ ಕಾಡಬಾರ್ದು ಅನ್ನೋ ಒಂದಿಷ್ಟು ಇಂಟೆನ್ಷನ್ ಅಲ್ಲೂ ಕೂಡ DK ಶಿವಕುಮಾರ್ ಅವರು ಇದ್ದಂತೆ ಕೂಡ ಕಂಡು ಬರ್ತಾ ಇದೆ. ಯಾಕಂದ್ರೆ ಅವರಿಗೆ ಮುಂದಿನ ದಿನಗಳಲ್ಲೂ ಕೂಡ ಅಷ್ಟೇ ಸಿದ್ದರಾಮಯ್ಯನವರು CM ಸ್ಥಾನದಿಂದ ರಾಜೀನಾಮೆ ಕೊಟ್ಟಾದ ಬಳಿಕ DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆದ ಬಳಿಕ ಏನಾದ್ರೂ ಸಿದ್ದರಾಮಯ್ಯನವರು ಏನಾದ್ರೂ ಮನೆಯಲ್ಲಿ ಕೂತ್ಕೊಂಡ್ರೆ ಅಥವಾ ಸೈಲೆಂಟ್ ಆದ್ರೆ ಅದು ದೊಡ್ಡ ಮಟ್ಟದ ಡ್ಯಾಮೇಜ್ ಆಗುತ್ತೆ ಸರ್ಕಾರಕ್ಕೆ ಅನ್ನೋದು ಅವ್ರಿಗೂ ಕೂಡ ಕ್ಲಿಯರ್ ಆಗಿ ಗೊತ್ತಿದೆ. ಆ ನಿಟ್ಟಿನಲ್ಲಿ ಎಲ್ಲೂ ಕೂಡ ಅವರು ಮೌನವಾಗಿ ಇರದಂತೆ ಅವರ ಜೊತೆಯಾಗಿ ನಿಲ್ಲೋದಕ್ಕೆ DK ಶಿವಕುಮಾರ್ ಅವರು ಯಾವ ರೀತಿಯಾಗಿ ತಯಾರಿಗಳನ್ನ ಬೇಕು ಎಲ್ಲವನ್ನ ಕೂಡ ಮಾಡ್ಕೊಂಡಿದ್ದಾರೆ ಅಂತಾನೆ ಹೇಳ್ಬೋದು. ವಿವೇಕ್, ದಟ್ಸ್ ಫೈನ್. ಯಾಕಂತ ಹೇಳಿದ್ರೆ ಪೊಲಿಟಿಕಲ್ ಡೆವಲಪ್ಮೆಂಟ್ಸ್ ಮೇಲೆ ಇನ್ಸೈಡ್ ಸ್ಟೋರಿ ಎಲ್ಲ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ, ಅದರಲ್ಲಿ ಯಾವ ಅನುಮಾನ ಇಲ್ಲ. ಆದ್ರೆ ಸದ್ಯಕ್ಕೆ ನೀವಿರುವ ಸ್ಥಳದಲ್ಲಿ ಯಾವ ರೀತಿ ವಾತಾವರಣ ಇದೆ ಅನ್ನೋದನ್ನು ತೋರಿಸ್ತಾ ಇದ್ರಿ. ಪೊಲೀಸ್ ಬಂದೋಬಸ್ತ್, ಪೊಲೀಸರಿಗೆ ಎಷ್ಟು ಇಲ್ಲಿ ಕಷ್ಟ ಆಗ್ತಾ ಇದೆ, ಅವರೇನಾದರೂ ಹರಸಾಹಸ ಪಡ್ತಾ ಇದ್ದಾರಾ ಅನ್ನೋದು ಒಂದು ವಿಚಾರ. ಅದರ ಜೊತೆಗೆ ನಿನ್ನೆ ನಡೆದಂಥ ಒಂದಿಷ್ಟು ಡೆವಲಪ್ಮೆಂಟ್ಸ್ಗಳು ನಿಮಗೂ ಕೂಡ ಗೊತ್ತಿದೆ. ಅಹಿಂದ ನಾಯಕರು ಕೂಡ ಅಂದರೆ ಅಹಿಂದ ಸಮುದಾಯದ ಕೆಲ ಮುಖಂಡರು ಕೂಡ ನಾವು ದೊಡ್ಡ ಹೋರಾಟ ಮಾಡ್ತೀವಿ ಅನ್ನೋ ಮಾತುಗಳನ್ನು ಕೂಡ ಹೇಳ್ತಾ ಇದ್ರು. ಅಂದರೆ ಸಿದ್ದರಾಮಯ್ಯನವರು ರಾಜೀನಾಮೆ ಯಾವುದೇ ಕಾರಣಕ್ಕೂ ಕೊಡಬಾರ್ದು, ಹೈಕಮಾಂಡ್ಗೆ ಧಿಕ್ಕಾರ ಅನ್ನುವ ಮಾತುಗಳು ಕೂಡ ವ್ಯಕ್ತವಾಗ್ತಾ ಇದ್ವು. ಆ ಹಿನ್ನೆಲೆಯಲ್ಲಿ ಏನಾದರೂ ಇವತ್ತು ಬೇರೆ ಬೇರೆ ಡೆವಲಪ್ಮೆಂಟ್ಸ್ಗಳೇನಾದರೂ ಆಗೋ ಹಿನ್ನೆಲೆಯಲ್ಲಿ ಅಥವಾ ಒಂದು ಎಕ್ಸ್ಪೆಕ್ಟೇಷನ್ಸ್ ಇರೋ ಕಾರಣ ಪೊಲೀಸ್ ವ್ಯವಸ್ಥೆ ಆಗಿದೆ ಮತ್ತು ಅಲ್ಲಿ ಟ್ರಾಫಿಕ್ ಬಗ್ಗೆ ಸಂಬಂಧಪಟ್ಟ ಹಾಗೆ ಏನಾದರೂ ಇನ್ಫಾರ್ಮೇಷನ್ ಕೊಡೋಕ್ಕಾಗತ್ತಾ?
ಎಸ್ ರಾಘವ್, ಖಂಡಿತವಾಗೂ ಕೊಡ್ಬೋದು. ಯಾಕಂದ್ರೆ ಈಗಾಗಲೇ ಏನು ನಿನ್ನೆಯಿಂದ ಕೂಡ ಅಷ್ಟೇ, ಮೊನ್ನೆಯಿಂದಾನೇ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡ್ತಾರೆ ಅಂತ ಯಾವಾಗಿಂದ ಕೇಳಿ ಬಂದಿತ್ತು, ಅಲ್ಲಿಂದಾನೇ ಅಷ್ಟೇ ಅಹಿಂದ ನಾಯಕರು ಅಂತ ಯಾರೆಲ್ಲ ಗುರುತಿಸ್ಕೊಂಡಿದ್ರು, ಅಹಿಂದ ಸ್ವಾಮಿಗಳಾಗಿರ್ಬೋದು, ಜೊತೆಗೆ ಸಿದ್ದರಾಮಯ್ಯ ಬೆಂಬಲಿಗರು ಅಥವಾ ಫ್ಯಾನ್ಸ್, ಇವರೆಲ್ಲರೂ ಕೂಡ ಒಂದ್ ರೀತಿಯಾಗಿ ಆಕ್ರೋಶವನ್ನು ಹೊರಹಾಕೋದಕ್ಕೂ ಕೂಡ ಪ್ರಾರಂಭ ಮಾಡಿದ್ರು. ಹೈಕಮಾಂಡ್ ಈ ರೀತಿ ಮಾಡೋದು ತಪ್ಪು, ಸಿದ್ದರಾಮಯ್ಯನವರಿಗೆ ಕೆಳಗಿಳಿಸಿರಬಾರ್ದು ಅನ್ನೋ ಒಂದಿಷ್ಟು ಮಾತುಗಳನ್ನ ನೇರವಾಗಿ ಆಡೋದಕ್ಕೂ ಕೂಡ ಪ್ರಾರಂಭ ಮಾಡಿದ್ರು. ಜೊತೆಗೆ ಒಂದಿಷ್ಟು ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ವೈರಲ್ ಆಯಿತು. ನಾವು ಮುಂದಿನ ಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ತಕ್ಕ ಪಾಠವನ್ನು ಕೂಡ ಕಲಿಸ್ತೇವೆ, ನಾವು ಕುರುಬ ಸಮುದಾಯದವರಾಗಿರ್ಬೋದು, ಅಹಿಂದ ಸಮುದಾಯದವರು ಕ್ಲಿಯರ್ ಆಗಿ ನಾವೇನು ನಮ್ಮ ಸ್ಟ್ರಾಂಗ್ ಬೇಸ್ ಏನು ಅಂತ ತೋರಿಸ್ತೇವೆ ಅನ್ನೋ ಒಂದು ಮೆಸೇಜ್ ಅನ್ನ ಕೂಡ ಪಾಸ್ ಮಾಡಿದ್ರು. ಅದಾದ ಬಳಿಕ ಇವತ್ತು ಆಗಿರ್ಬೋದು, ನಿನ್ನೆ ಆಗಿರ್ಬೋದು, ಎಲ್ಲರೂ ಬಹುತೇಕ ಸಾಕಷ್ಟು ಜನ ಸಿದ್ದರಾಮಯ್ಯ ಬೆಂಬಲಿಗರು ಇಲ್ಲಿ ಕಾವೇರಿ ನಿವಾಸದ ಹತ್ರ ನೀವು ನೋಡ್ತಾ ಹೋಗ್ಬೋದು ಎಷ್ಟರ ಮಟ್ಟಿಗೆ ಟ್ರಾಫಿಕ್ ಜಾಮ್ ಕೂಡ ಆಗ್ತಾ ಇದೆ. ಎಲ್ಲರೂ ಸಾಕಷ್ಟು ಬೆಂಬಲಿಗರು ಕೂಡ ಇಲ್ಲೇ ಕಾದು ನಿಂತಿದ್ದಾರೆ. ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡಬಾರ್ದು ಅಂತ ಹೇಳ್ತಕ್ಕಂಥ ಮಾತುಗಳನ್ನು ಕೂಡ ಅವರು ಆಡ್ತಾ ಇದ್ದಾರೆ. ಸಾಕಷ್ಟು ಜನರನ್ನ ಕೂಡ ನಮ್ಮ ವಾಹಿನಿಯ ಮುಖಾಂತರ ಮಾತನಾಡೋದಕ್ಕೂ ಕೂಡ ಪ್ರಯತ್ನ ಪಟ್ಟಿದ್ವಿ. ಅವರೆಲ್ಲರೂ ಕೂಡ ಹೇಳ್ತಕ್ಕಂಥದ್ದು ಯಾವುದೇ ಕಾರಣಕ್ಕೂ ಅವರು ರಾಜೀನಾಮೆಯನ್ನ ಕೊಡಬಾರ್ದು, ಅವರೇ ಮುಖ್ಯಮಂತ್ರಿ ಆಗಿ ಮುಂದುವರಿಬೇಕು, ನಮ್ಮನ್ನ ಮುಂದಿನ ದಿನಗಳಲ್ಲಿ ಯಾರು ನೋಡ್ಕೋತಾರೆ, ಅವರು ಮುಖ್ಯಮಂತ್ರಿ ಆಗಿಲ್ಲ ಅಂದ್ರೆ ಅನ್ನೋ ಒಂದಿಷ್ಟು ಮಾತುಗಳನ್ನ ಕೂಡ ಹೇಳ್ತಾ ಹೋದ್ರು. ಜೊತೆಗೆ ಇಲ್ಲಿ ಪೊಲೀಸ್ ಭದ್ರತೆ ಕೂಡ ದೊಡ್ಡ ಮಟ್ಟದಲ್ಲಿ ಕೊಡಲಾಗಿದೆ. KSRP ತುಕಡಿಗಳನ್ನ ಕೂಡ ಇಲ್ಲಿ ಹಾಕಲಾಗಿದೆ. ಇನ್ನು ನೋಡ್ತಾ ಹೋಗ್ಬೋದು ಆ KSRP ತುಕಡಿಗಳು ಜೊತೆಗೆ ಇಲ್ಲಿ ಯಾವ್ದಾದ್ರು ಒಂದ್ ರೀತಿಯಾಗಿ ಏನಾದ್ರು ಅಹಿತಕರ ಘಟನೆ ನಡೆದ್ರೆ ಅಥವಾ ಯಾರಾದ್ರೂ ಪ್ರತಿಭಟನೆ ಮಾಡೋದಕ್ಕೆ ಬಂದ್ರೆ ಅವರಿಗೆ ಕರ್ತ್ಕೊಂಡು ಹೋಗೋದಕ್ಕೆ ಅಥವಾ ಅವ್ರನ್ನ ತೆಗೆದುಕೊಂಡು ವಶಕ್ಕೆ ತೆಗೆದುಕೊಂಡು ಹೋಗೋದಕ್ಕೆ BMTC 1-2-3 ಬಸ್ಗಳನ್ನ ಕೂಡ ಅರೇಂಜ್ ಮಾಡಲಾಗಿದೆ. ಯಾರಾದ್ರೂ ಏನಾದ್ರು ಒಂದು ವೇಳೆ ಇಲ್ಲಿ ಗಲಾಟೆ ಮಾಡಿದ್ರೆ ಅವ್ರನ್ನ ಕರ್ಕೊಂಡು ಹೋಗೋದಕ್ಕೆ ನೀವು ನೋಡ್ತಾ ಹೋಗ್ಬೋದು. KSRP ತುಕಡಿಯ ವಾಹನಗಳು ಕೂಡ 3-4 ವಾಹನಗಳು ಇಲ್ಲಿ ನಿಂತಿದೆ. ಈ ರೀತಿಯಾಗಿ ಒಂದಿಷ್ಟು ಭದ್ರತೆಯನ್ನ ಕೂಡ ಯಾವ ರೀತಿಯಾಗಿ ಒದಗಿಸಬೇಕು ಆ ಭದ್ರತೆಯನ್ನ ಕೂಡ ಇಲ್ಲಿ ಕಂಪ್ಲೀಟ್ಲಿ ಒದಗಿಸಲಾಗಿದೆ. ರಾಘವ್, ಗಾಟ್ ಇಟ್, ಥ್ಯಾಂಕ್ ಯು ವಿವೇಕ್. ಓಕೆ, ಒಟ್ನಲ್ಲಿ ಸದ್ಯಕ್ಕೆ ರಾಜಕೀಯ ಬೆಳವಣಿಗೆಗಳು ನಡೀತಾ ಇದ್ದಾವೆ, ಆದರೆ ಅಭಿವೃದ್ಧಿಯ ಬೆಳವಣಿಗೆಗಳಾಗಲಿ ಅನ್ನುವ ಆಶಯದೊಂದಿಗೆ